ಗುಡ್ ಮಾರ್ನಿಂಗ್. ಬಿಸಿ ಬಿಸಿ ಬೆಲ್ಲದ ಕಾಫಿ. ಥ್ಯಾಂಕ್ ಯು. ನೀವ್ಯಾಕೆ ತರಕ್ ಹೋದ್ರಿ? ಕೆಲಸದವ್ರು ಕೇಳೋದಲ್ವಾ? ಬೆಳಿಗ್ಗೆ ನಾನು ಕೆಲಸದವ್ರು ಕೇಳಬೇಕಿತ್ತು, ಹೋಗಿ ನನ್ನ ಗಂಡನ ಎಬ್ಸಿ ಅಂತ. ಈಗಲೂ ಕಳಿಸ್ಕೊಳ್ಳ? ನೋಡಿ ನೀವು ಲುಕ್ ಎಲ್ಲ ಕೊಡಕ್ ಹೋಗ್ಬೇಡಿ, ನಾನು ಮತ್ತೆ ನಿಮ್ ಲವ್ ಅಲ್ಲಿ ಬೀಳಕ್ಕಾಗಲ್ಲ. ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಬಹಳ ಒಳ್ಳೆ ನಿದ್ದೆ ಆಯ್ತು. ತುಂಬಾ ಹೊತ್ತು ಮಲ್ಬಿಟ್ಟೆ ಅನ್ಸುತ್ತೆ. ಎಷ್ಟಾಯ್ತು ಟೈಮು? ಜಾಸ್ತಿ ಏನಿಲ್ಲ, 10:30 ಅಷ್ಟೇ. 10:30ನಾ? ರೀ, ಇಷ್ಟೋ ತನಕ ಯಾಕ್ರಿ ಮಲ್ಗಕ್ ಬಿಟ್ರೆ? ಮುಂಚೆನೆ ಎಬ್ಸತ್ತಾನೆ. ಯಾಕೆ ಅಂದ್ರೆ ಪಾಪ ನನ್ನ ಗಂಡ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ಲಿ ಅಂತ ಎಬ್ಬಿಸ್ಲಿಲ್ಲ. ಇದು ಸ್ವಲ್ಪ ಓವರ್ ಆಯ್ತು. ಆರಾಮಾಗಿ ಮಲಗಲಿ ಅಂತ ಎಬ್ಬಿಸ್ದೆ ಆಗಿ ಸುಮ್ಮನೆ ಇರೋದ? ನೀವು ಮಾಡಿದ್ರೆ ಕೇರು, ನಾನು ಮಾಡಿದ್ರೆ ಓವರ್ ಆಕ್ಟಿಂಗಾ? ಇದು ನ್ಯಾಯನಾ? ಸರಿನಾ ಹೇಳಿ? ಇದು ಪ್ರಪಂಚದ ಎಲ್ಲ ಹೆಂಡ್ತೀರ್ ನ್ಯಾಯ ಗೌತಮವ್ರೆ. ಅದು ಅಲ್ಲದೆ ನಾನು ಆನಂದ್ ಅವ್ರು ಕಾಲ್ ಮಾಡಿ ಕೇಳಿದೆ, ನಿಮಗೆ ಇವತ್ತು ಯಾವ ಕೆಲಸನೂ ಇಲ್ಲ, ಯಾವ ಇಂಪಾರ್ಟೆಂಟ್ ಮೀಟಿಂಗು ಇಲ್ಲ, ಅದಕ್ಕೆ ಆರಾಮಾಗಿ ಮಲಗಲಿ ಅಂತ ಬಿಟ್ಟೆ. ನನ್ನ ಮಗನ್ ಕಾಲ್ ಮಾಡಿದ್ರಾ? ಹಾ, ಆನಂದ್ ಅವರೇ ಹೇಳಿದ್ರು ಇವತ್ತು ಗೆಳಿನ್ಗೆ ಯಾವ ಕೆಲಸನೂ ಇಲ್ಲ, ಅವ್ರು ಫುಲ್ ಫ್ರೀ ಅದಕ್ಕೆ ಅಂತ. ಅದಕ್ಕೆ ನಾನು ನಿಮ್ಮದಿ ಎಬ್ಬಿಸಿಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ. ಒಂದು ರೀತಿಲಿ ನೀವು ಎಬ್ಬಿಸ್ತಾ ಇದ್ದಿದ್ದೆ ಒಳ್ಳೇದಾಯ್ತು. ಎಬ್ಬಿಸ್ತಾ ಇದ್ದಿದ್ದೆ ಒಳ್ಳೇದಾಯ್ತು. ಯಾಕೆ? ಬೆಳಗಿನ ಜಾವ ಒಂದು ಒಳ್ಳೆ ಕನ್ಸು ಬಿದ್ದಿತ್ತು. ಆಮೇಲೆ ಏನೋ ಡಿಸ್ಟರ್ಬ್ ಆಯಿತು, ಎಚ್ಚರ ಆಗ್ಬಿಡ್ತು. ಮತ್ತೆ ಮಲ್ಕೊಂಡೆ, ಕನ್ಸು ಕಂಟಿನ್ಯೂ ಆಗುತ್ತೇನೋ ಅಂತ. ಆಗಲಿಲ್ಲ. ಏನ್ ಕನ್ಸು? ಅಮ್ಮ ಕನ್ಸಲ್ಲಿ ಬಂದಿದ್ರು. ಅಮ್ಮ ಸರಿ ಹೋಗಿದ್ರು. ಹೌದಾ? ಗುಂಡು ಗುಂಡು ಅಂತ ನನ್ನ ಮುದ್ದು ಮಾಡ್ತಾ ಇದ್ರು. ಅಮ್ಮ ಹಾಡು ಹೇಳಿದ್ರು, ಕತೆ ಹೇಳಿದ್ರು. ಚಂದಮಾಮನ ತೋರಿಸಿ ಪುಟ್ಟ ಮಕ್ಕಳಿಗೆ ತುತ್ತಿಡೋ ಥರ ನನಗೆ ಊಟ ಮಾಡಿಸ್ತಾ ಇದ್ರು. ನಾನು ಚಂದಮಾಮನೇ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಏನೋ ಡಿಸ್ಟರ್ಬ್ ಆಗೋಯ್ತು. ಆ ಕನಸು ನನ್ಸಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಬೇಜಾರು ಮಾಡ್ಕೋಬೇಡಿ, ಬೆಳಗಿನ ಜಾವ ಕನಸು ನನ್ಸಾಗುತ್ತೆ ಅಂತಾರೆ. ನೀವು ನೋಡ್ತಾ ಇರಿ, ಅತ್ತೆ ಆದಷ್ಟು ಬೇಗ ಹುಷಾರಾಗ್ತಾರೆ. ಚಂದಮಾಮನ ತೋರಿಸ್ತಾ ಕತೆ ಹೇಳ್ತಾ ನಿಮಗೆ ಊಟ ಮಾಡಿಸ್ತಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಸ್, ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಬಿ ಪಾಸಿಟಿವ್. ಎಸ್, ಐ ವಿಲ್.